ಸೋಲು ಯಾರಿಗೂ ಇಷ್ಟ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಗೆಲ್ಲಬೇಕು ಅನ್ನೋ ಆಸೆ ಇರ್ತದೆ. ಎಂಥ ದೊಡ್ಡ ವ್ಯಕ್ತಿಗಳೆಲ್ಲ ಮಹನೀಯರೆಲ್ಲ ಮೊದಲು ಸೋತ ಆಮೇಲೆ ಗೆದ್ದವರು. ಹಾಗಾಗಿ ಅಂಥವರ ಒಂದು ಜೀವನಾಧಾರಿತವಾಗಿ ಬರೆದಿರ್ತಕ್ಕಂಥ ಪುಸ್ತಕ ಇದು. ನಾನೆಂದಿಗೂ ಸೋಲುವುದಿಲ್ಲ, ಸೋತರೋದು ನಾನಲ್ಲ ಅಂತೇಳಿ ರಂಗಸ್ವಾಮಿ ಮುಖರ್ ಹೇಳಿದರು. ಭಾಳ ಒಳ್ಳೆಯ ಪುಸ್ತಕ. ಬಹಳ ಮೊದಲೇ ಇದನ್ನು ಓದಿದ್ದೆ, ಬಟ್ ರಿವ್ಯೂ ಮಾಡೋಕ್ಕೆ ಲೇಟ್ ಆಗಿತ್ತು. ಈ ಒಂದು ಪುಸ್ತಕದೊಳಗೆ 18 ಜನರ ಬಗ್ಗೆ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ರು, ಆಮೇಲೆ ಹೆಂಗೆ ಸೋಲುಗಳು ಉಂಟಾದವು, ಹೆಂಗೆ ಗೆದ್ರು, ಬಹಳ ಚಂದ ಹೇಳ್ಯಾರ. ಮತ್ತು ಪ್ರತಿಯೊಬ್ಬರ ಜೀವನದ ಬಗ್ಗೆ ಹೇಳಿದ ಮೇಲೆ ಅವರ ಜೀವನದಿಂದ ಏನು ಪಾಠಗಳನ್ನ ಕಲಿಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಬಹಳ ಒಳ್ಳೆಯ ಅಂಶಗಳದಾವೆ. ಆಮೇಲೆ ನನಗೆ ಒಂದು ಭಾಳ ಇಷ್ಟ ಆಗ್ಯಾವ ಲೈನ್ಗಳು. ಅದರೊಳಗೆ ಮುಖ್ಯವಾಗಿ ನನಗೆ ಲೈನ್ ಆಗಿ ಇಷ್ಟ ಆಗಿದ್ದು ಏನು ಅಂತಂದ್ರೆ ಲಾಸ್ಟ್ ಪೇಜ್ ಒಳಗೆ ಇದೆ ಅದು. ನಮಗೇನು ಬೇಕು ಎನ್ನುವುದನ್ನು ಬದುಕಿನ ಪ್ರಾರಂಭಿಕ ಹಂತದಲ್ಲಿ ತಿಳಿದುಕೊಂಡು ಬಿಟ್ಟರೆ, ಆ ಮಟ್ಟದ ಖಚಿತತೆ ಇದ್ದು ಬಿಟ್ಟರೆ ಅಲ್ಲಿಗೆ ಅರ್ಧ ಗೆದ್ದಂತೆ ಅಂತ ಮಾತು. ಉಳಿದರ್ಧಕ್ಕೆ ಸಮಯ ಬೇಕಾಗುತ್ತದೆ ಅಷ್ಟೇ, ಆದರೆ ಗೆಲುವು ಎನ್ನುವುದು ಖಂಡಿತ ಸಿಗುತ್ತದೆ. ಆ ಇನ್ಸ್ಪಿರೇಷನ್ ಲೈನ್ಗಳು ನಿಮ್ಗೆ ಈ ಬುಕ್ಕಿನ ಆದ್ಯಂತ ಸಿಗ್ತಾವೆ. 140 ಪೇಜದ ಬುಕ್ ಅದ. ಪ್ರತಿಯೊಬ್ಬರಿಗೆ ನಾನು ಭಾಳ ಜನ ಇದನ್ನು ರೆಕಮೆಂಡ್ ಮಾಡಿದ್ದೀನಿ. ಹಾಗಾಗಿ ದಿಸ್ ಇಸ್ ನಾಟ್ ಅ ಪ್ರಮೋಷನ್, ಇದು ಪ್ರಮೋಷನ್ ಅಲ್ಲ. ನನಗೆ ಓದಿ ನನ್ನ ಮನಸ್ಸಿಗೆ ಇಷ್ಟ ಆಗಿ ನಾನು ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಓದುವ ಖುಷಿ ನಮ್ಮದಾಗಲಿ. ಥ್ಯಾಂಕ್ ಯು ಸೊ ಮಚ್.